ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದಂತಹ ಅಮಿತ್ ಶಾ ಅವರು ಆ ಮಠದ ಪರಂಪರೆ ಬಗ್ಗೆ ಬಣ್ಣಿಸ್ತಾ ಇದ್ರು. ಅವರಿಗಿಂತ ಹೆಚ್ಚು ಸ್ಟಾಫ್ ಇದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಆದರೆ ಇದು ಎಲ್ಲದಕ್ಕಿಂತ ಹೊರತುಪಡಿಸಿ, ಇದು ಎಲ್ಲವೂ ಒಳ್ಳೆಯ ಕಾರ್ಯನೇ. ಇದರ ಎಲ್ಲದಕ್ಕಿಂತ ಹೊರತುಪಡಿಸಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ದಿವ್ಯಾಂಗರಿಗಾಗಿ, ಅಂದ್ರೆ ಎಲ್ಲರಿಗೂ ತಿಳಿಯುವ ಭಾಷೆಯಲ್ಲಿ ಹೇಳೋದಾದ್ರೆ ಅಂಗವಿಕಲಿಗರಿಗಾಗಿ ಇಲ್ಲೊಂದು ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಅನ್ನ ಏನು ಮಾಡಿದ್ದಾರೆ, ಅದು ನನಗೆ ಮತ್ತು ಇಡೀ ದೇಶಕ್ಕೆ ಎಲ್ಲರಿಗೂ ಕೂಡ ಒಂದು ಅತ್ಯಂತ ಆದರ್ಶವಾದಂತಹ ಕೆಲಸ. ಇಡೀ ದೇಶದಿಂದ ಇಲ್ಲಿ ವಿದ್ಯಾರ್ಥಿಗಳು ಬಂದು ಆ ಇನ್ಸ್ಟಿಟ್ಯೂಟ್ ನಲ್ಲಿ ಕಲಿತು ಅದರ ಉಪಯೋಗವನ್ನು ಪಡಿತಾ ಇದ್ದಾರೆ. ಆ ಪುಣ್ಯದ ಕೆಲಸವನ್ನ ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. अभी अभी हम सब ने अयोध्या में भगवान श्री राम की मूर्ति की प्राण प्रतिष्ठा देखी. अरुण योगी राज का यहाँ सम्मान भी किया. सुत्तूर मठ ने भी अयोध्या में अपना काम शुरू करने का, अपनी शाखा खोलने का निर्णय किया है. इसलिए मैं सुत्तूर स्वामी को बहुत बहुत बधाई दूंगा. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಈ ಒಂದು ಮೂರ್ತಿಯನ್ನ ನಿರ್ಮಿಸಿದಂತಹ ಅರುಣ್ ಯೋಗಿರಾಜ್ ಅವರಿಗೂ ಇಲ್ಲಿ ಸನ್ಮಾನ ಆಗಿದೆ. ಮತ್ತು ಇದರ ಜೊತೆಗೆ ಸುತ್ತೂರು ಮಠದ ಶಾಖಾ ಮಠವನ್ನು ಸಹಿತ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡುವಂತಹ, ಅಯೋಧ್ಯೆಯಲ್ಲಿ ತೆಗೆಯುವಂತಹ ಒಂದು ತೀರ್ಮಾನವನ್ನ ಪೂಜ್ಯ ಸ್ವಾಮೀಜಿಯವರು ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. मित्रों, नरेंद्र मोदी जी ने हमारे देश की सांस्कृतिक विरासत को विश्व के पटल पर गौरवान्वित करने का काम किया है. ನರೇಂದ್ರ ಮೋದಿ ಅವರು ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನ ಪುನಃಸ್ಥಾಪನೆ ಮಾಡೋದು, ವಿಶ್ವದಲ್ಲಿ ಅದರ ಪ್ರತಿಷ್ಠೆಯನ್ನು ಜಾಸ್ತಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. अयोध्या में राम मंदिर, काशी में काशी विश्वनाथ कॉरिडोर, महाकाल कॉरिडोर, बाबा केदारनाथ और बद्रीधाम की नगरी का पुनरुत्थान, ढेर सारे हमारे सांस्कृतिक चेतना केंद्र को मोदी जी ने पुनर्जीवित करने का काम किया. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯದಲ್ಲಿ ಮುಂದುವರಿತಾ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಕಾಶಿಯಲ್ಲಿ ಕಾಶಿ ಕಾರಿಡಾರು, ಉಜ್ಜಯಿನಿಯಲ್ಲಿ ಮಹಾಕಾಲ ಕಾರಿಡಾರು, ಕೇದಾರನಾಥ್ ಬದ್ರಿನಾಥ್ದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ, ಅಲ್ಲಿನ ಒಂದು ಸಾಂಸ್ಕೃತಿಕ ಪುನರುತ್ಥಾನಕ್ಕೆ, ಅಲ್ಲಿನ ಪುನರುತ್ಥಾನಕ್ಕೆ ಬಹಳ ದೊಡ್ಡದಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. मित्रों, मोदी जी ने देश को सुरक्षित और समृद्ध बनाने के साथ साथ हमारे योग, आयुर्वेद और हमारी भाषाओं के संरक्षण के लिए भी ढेर सारा काम किया है. ನರೇಂದ್ರ ಮೋದಿ ಅವರು ಸಂಸ್ಕೃತಿ, ಅದರ ಜೊತೆಗೆ ಸುರಕ್ಷತೆ, ಸಮೃದ್ಧತೆ, ಯೋಗ, ಆಯುರ್ವೇದ, ಅದಕ್ಕೂ ಕೂಡ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. मित्रों, अंत में मैं महास्वामी जी को इतना ही कहना चाहता हूं. मैं स्वयं और